ಹಿಂದಿನ ವಿಡಿಯೋದಲ್ಲಿ ಸಬ್ಸ್ಕ್ರೈಬರ್ಗೆ ಟಾಟಾ ಪ್ಲೇ ಹೆಲ್ಪ್ ಸೆಕ್ಷನ್ ಮತ್ತು ಸೆಲ್ಫ್ ಹೆಲ್ಪ್ ಆಪ್ಷನ್ಸ್ ಬಗ್ಗೆ ಹೇಳಲಾಗಿದೆ. ಈಗ ಈ ವಿಡಿಯೋದಲ್ಲಿ ಇವರು ತಿಳಿಯುತ್ತಾರೆ ಸಬ್ಸ್ಕ್ರೈಬರ್ ಈಗ ಬ್ಯಾಲೆನ್ಸ್, ಡ್ಯೂ ಡೇಟ್ ಹಾಗೂ ರೀಚಾರ್ಜ್ ಆಪ್ಷನ್ಸ್ನ ಬಗ್ಗೆ ಏನು ಮಾಹಿತಿ ಪಡ್ಕೋಬೇಕು ಅನ್ನೋದನ್ನ. ಈಗ ನಾನು ನಿಮಗೆ ನಿಮ್ಮ ಟಾಟಾ ಪ್ಲೇಯ ಅಕೌಂಟ್ ಬ್ಯಾಲೆನ್ಸ್ ಮತ್ತು ಡ್ಯೂ ಡೇಟ್ನ ಮಾಹಿತಿ ಕೊಡ್ತೀನಿ. ನೀವು ಇದನ್ನು ಬಹಳ ಗಮನ ಕೊಟ್ಟು ಕೇಳಿ, ಯಾಕಂದ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಮೇಂಟೈನ್ ಆಗಿರಬೇಕು. ಜೊತೆಗೆ ನೀವು ಯಾವುದೇ ತೊಂದರೆಗಳಿಲ್ಲದೆ ನಿಮ್ಮ ಟಾಟಾ ಪ್ಲೇಯ ಸರ್ವಿಸಸ್ ಅನ್ನ ಚೆನ್ನಾಗಿ ಬಳಕೆ ಮಾಡಬೇಕು. ಇದು ಇಂಪಾರ್ಟೆಂಟ್ ಆಗಿದೆ. ಎಸ್ ಸರ್. ಈಗ ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಹೆಲ್ಪ್ ಸೆಕ್ಷನ್ಗೆ ಹೋಗಿ ನಿಮ್ಮ ಬ್ಯಾಲೆನ್ಸ್ ಮತ್ತು ಡ್ಯೂ ಡೇಟ್ನ ಇನ್ಫಾರ್ಮೇಶನ್ ಪಡಿಬಹುದು. ಅದೇ ರೀತಿಯಲ್ಲಿ ಟಾಟಾ ಪ್ಲೇಯ ಈ ರಿಮೋಟ್ನಲ್ಲಿ ನೀವು ಈ ಯೆಲ್ಲೋ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ನಿಮ್ಮ ಇನ್ಫಾರ್ಮೇಶನ್ ಅನ್ನ ನೋಡಬಹುದು. ಈಗ ನೀವು ನಿಮ್ಮ ಟಿವಿ ಸ್ಕ್ರೀನ್ನಲ್ಲಿ ಅಕೌಂಟ್ನ ಸ್ಟೇಟಸ್ನ ಇನ್ಫಾರ್ಮೇಶನ್ ನೋಡ್ತೀರಿ. ಆದರೆ ನೀವು ಹೆಚ್ಚು ಗಮನ ವಹಿಸಬೇಕಾದ್ದು ನೆಕ್ಸ್ಟ್ ರೀಚಾರ್ಜ್ ಡೇಟ್ಗಿಂತ ಮೊದಲು ನಿಮ್ಮ ಅಕೌಂಟ್ ಅನ್ನು ರೀಚಾರ್ಜ್ ಮಾಡಿ. ಆಗ ನೀವು ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಸರ್ವಿಸಸ್ ಅನ್ನ ಬಳಸಬಹುದು. ಅಂದ್ರೆ ನಾನು ರಿಚಾರ್ಜ್ ಮಾಡುವಾಗ ನನ್ನ ಎಲ್ಲ ಬ್ಯಾಲೆನ್ಸ್ ಒಂದೇ ಬಾರಿ ಡಿಡಕ್ಟ್ ಆಗುತ್ತಾ? ಇಲ್ಲ ಸರ್, ನಿಮ್ಮ ಬ್ಯಾಲೆನ್ಸ್ DBR ಅಂದ್ರೆ ಡೈಲಿ ಬರ್ನ್ ರೇಟ್ನ ಲೆಕ್ಕದಲ್ಲಿ ಡಿಡಕ್ಟ್ ಆಗುತ್ತೆ. ಸ್ವಲ್ಪ ಡಿಟೇಲ್ ಆಗಿ ತಿಳಿಸ್ತೀರಾ? ಸರಿ ಸರ್. ಫಾರ್ ಎಕ್ಸಾಂಪಲ್, ನಿಮ್ಮ ಮಂತ್ಲಿ ಸಬ್ಸ್ಕ್ರಿಪ್ಷನ್ 300 ರೂಪಾಯಿಗಳಾದರೆ ನಿಮಗೆ ತಿಂಗಳ 30 ದಿನದ ಲೆಕ್ಕದಲ್ಲಿ ನಿಮ್ಮದಾಯಿತು ಡೈಲಿ 10 ರೂಪಾಯಿ. ಆಗ ನಿಮ್ಮ ಅಕೌಂಟಿಂದ ಕೇವಲ 10 ರೂಪಾಯಿ ಡಿಡಕ್ಟ್ ಆಗುತ್ತೆ. ಆದರೆ ನಿಮ್ಮ ಪ್ಯಾಕೇಜಸ್ ಮತ್ತು ಪ್ಲಾನ್ಸ್ ಬದಲಾಯಿಸಿದರೆ ಆ ಲೆಕ್ಕದಲ್ಲಿ ನಿಮ್ಮ ಸಬ್ಸ್ಕ್ರಿಪ್ಷನ್ ಕೂಡ ಚೇಂಜ್ ಆಗುತ್ತೆ ಮತ್ತು ಡೈಲಿ ಬರ್ನ್ ರೇಟ್ ಕೂಡ ಬದಲಾಗುತ್ತೆ. ಓ, ಹೀಗಾಗುತ್ತಾ ಡೈಲಿ ಬರ್ನ್ ರೇಟ್? ಎಸ್ ಸರ್. ಈಗ ನಾನು ನಿಮಗೆ ಟಾಟಾ ಪ್ಲೇಯ ಅಕೌಂಟ್ ಅನ್ನು ರೀಚಾರ್ಜ್ ಮಾಡುವ ಬೇರೆ ಬೇರೆ ಆಪ್ಷನ್ಸ್ ಬಗ್ಗೆ ಹೇಳ್ತೀನಿ. ಅವುಗಳಲ್ಲಿ ನಿಮ್ಮ ಸೌಲಭ್ಯಾನುಸಾರ 20 ರೂಪಾಯಿಗಳಿಂದ 30,000 ರೂಪಾಯಿ ತನಕ ಯಾವುದೇ ಮೊತ್ತದ ರೀಚಾರ್ಜ್ ಮಾಡಬಹುದು. ಎಲ್ಲಕ್ಕೂ ಮೊದಲ ವಿಧಾನ ಅಂದ್ರೆ ನೀವು mytataplay.comಗೆ ಹೋಗಿ ಅಲ್ಲಿ ನಿಮ್ಮ RMN ಅಥವಾ ಸಬ್ಸ್ಕ್ರೈಬರ್ ಐಡಿಯನ್ನು ಬಳಕೆ ಮಾಡಿ ಲಾಗಿನ್ ಮಾಡಿ. ಆನಂತರ ರೀಚಾರ್ಜ್ ಮಾಡುವ ಸೆಕ್ಷನ್ಗೆ ಹೋಗಿ ಮತ್ತೆ ನಿಮ್ಮ ಅಗತ್ಯಾನುಸಾರ ಅಮೌಂಟ್ ಅನ್ನು ಹಾಕಿ ಅದರ ಮೇಲೆ ಕ್ಲಿಕ್ ಮಾಡಿ. ನೀವು ಬೇಕಾದರೆ ನಿಮ್ಮ ರೀಚಾರ್ಜ್ ಅಮೌಂಟ್ ಮೌಲ್ಯದ ಕೂಪನ್ಸ್ ಕೂಡ ಆಯ್ಕೆ ಮಾಡಬಹುದು. ನಂತರ ಪ್ರೊಸೀಡ್ ಟು ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಕೊನೆಯಲ್ಲಿ ನೀವು ನಿಮ್ಮ ಅಗತ್ಯಾನುಸಾರ ಪೇಮೆಂಟ್ನ ಆಪ್ಷನ್ ಕೂಡ ಆಯ್ಕೆ ಮಾಡಬಹುದು. ಉದಾಹರಣೆಗೆ ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ UPI. ಇವುಗಳಲ್ಲಿ ಯಾವುದೇ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ನೀವು ಪೇಮೆಂಟ್ ಮಾಡಿ. ಈಗಾಗೋಯ್ತು ನಿಮ್ಮ ಟಾಟಾ ಪ್ಲೇಯ ಅಕೌಂಟ್ ರೀಚಾರ್ಜ್. ಮತ್ತು ರೀಚಾರ್ಜ್ ಆದ ನಂತರ ನಿಮಗೊಂದು ಕನ್ಫರ್ಮೇಷನ್ SMS ಕೂಡ ಬರುತ್ತೆ. ಮತ್ತು ಒಂದು ವಿಷಯದ ಬಗ್ಗೆ ವಿಶೇಷ ಗಮನ ಕೊಡಿ, ರೀಚಾರ್ಜ್ ಮಾಡಿದ ನಂತರ ಅಗತ್ಯವಾಗಿ ನಿಮ್ಮ ಸೆಟ್ ಟಾಪ್ ಬಾಕ್ಸ್ ಆನ್ ಮಾಡಿ. ನಿಮ್ಮ ಟಾಟಾ ಸ್ಕೈಯನ್ನು ಮೊಬೈಲ್ ಆಪ್ ಮೂಲಕ ಕೂಡ ಆನ್ಲೈನ್ ರೀಚಾರ್ಜ್ ಮಾಡಬಹುದು. ಅದರ ಜೊತೆಗೆ ಎಲ್ಲ ಚಿರಪರಿಚಿತ ಪೇಮೆಂಟ್ ಆಪ್ಸ್ ಅಂದ್ರೆ ಗೂಗಲ್ ಪೇ, Paytm, ಫ್ರೀಚಾರ್ಜ್ ಇವೆಲ್ಲವುಗಳ ಮೂಲಕ ಕೂಡ ರೀಚಾರ್ಜ್ ಮಾಡಬಹುದು. ಸರಿ ಹೇಳಿ, ಆನ್ಲೈನ್ ಪೇಮೆಂಟ್ನ ಬದಲು ಬೇರೆ ಏನಾದರೂ ಆಪ್ಷನ್ ಇದೆಯಾ? ಹೌದು, ಖಂಡಿತ ಮಾಡಬಹುದು. ನೀವು ಟಾಟಾ ಪ್ಲೇಯ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ರೀಚಾರ್ಜ್ ಯುವರ್ ಅಕೌಂಟ್ನ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ. ನಿಮ್ಮ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ನ ಮೂಲಕ ಪೇಮೆಂಟ್ ಮಾಡಬಹುದು ಮತ್ತು ರೀಚಾರ್ಜ್ ಮಾಡಬಹುದು. ಜೊತೆಗೆ ನಿಮ್ಮ ಸಮೀಪದ ಯಾವುದೇ ಲೋಕಲ್ ಡೀಲರ್ ಬಳಿಗೆ ಹೋಗಿ ಅವರಿಗೆ ಕ್ಯಾಶ್ ಕೊಟ್ಟು ಕೂಡ ರೀಚಾರ್ಜ್ ಮಾಡಬಹುದು. ಓಕೆ. ಟಾಟಾ ಪ್ಲೇ ತನ್ನ ಕಸ್ಟಮರ್ಗಾಗಿ ಒಂದು ಎಮರ್ಜೆನ್ಸಿ ಟಾಪ್ ಅಪ್ ಬ್ಯಾಲೆನ್ಸ್ನ ಸೌಲಭ್ಯ ಕೊಟ್ಟಿದೆ. ಟಾಪ್ ಅಪ್ ಆಪ್ಷನ್ ಅದೇನು? ಈಗ ನೋಡಿ, ಯಾವತ್ತೇ ಆದರೂ ನೀವು ನಿಮ್ಮ ಮಂತ್ಲಿ ರೀಚಾರ್ಜ್ ಮಾಡೋದಕ್ಕೆ ಮರೆತರೆ ಟಾಟಾ ಪ್ಲೇಯ ಅಕೌಂಟ್ ಡಿಆಕ್ಟಿವೇಟ್ ಆಗಿಬಿಡುತ್ತೆ. ಆಗ ನೀವು ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನಿಂದ 08061999999ಗೆ ಮಿಸ್ಡ್ ಕಾಲ್ ಮಾಡಬಹುದು. ಆಗ ನಿಮ್ಮ ಟಾಟಾ ಪ್ಲೇ ಅಕೌಂಟ್ನಲ್ಲಿ 3 ದಿನಗಳ ಬ್ಯಾಲೆನ್ಸ್ ಕ್ರೆಡಿಟ್ ನೀಡಲಾಗುತ್ತೆ ಮತ್ತು ನೀವು ನಿಮ್ಮ ಟಿವಿ ನೋಡಬಹುದು. ಮತ್ತೆ 4ನೇ ದಿನ ಅದೇ ಎಮರ್ಜೆನ್ಸಿ ಟಾಪ್ ಅಪ್ ಬ್ಯಾಲೆನ್ಸ್ ನಿಮ್ಮ ಟಾಟಾ ಪ್ಲೇ ಅಕೌಂಟ್ನಿಂದ ಆಟೋ ಡೆಬಿಟ್ ಆಗತ್ತೆ. ಇದು ಬಹಳ ಸೌಲಭ್ಯಪೂರ್ಣವಾಗಿದೆ. ಹೌದು. ಈಗ ರೀಚಾರ್ಜ್ಗೆ ಸಂಬಂಧಿಸಿದ ಹಾಗೆ ನಿಮಗೆ ಬೇರೆ ಏನಾದರೂ ಇನ್ಫಾರ್ಮೇಶನ್ ಬೇಕಾ? ಬೇಡ, ನಮಗೆಲ್ಲ ಅರ್ಥ ಆಗಿದೆ. ಈ ರೀತಿ ಸಬ್ಸ್ಕ್ರೈಬರ್ಗೆ ಬ್ಯಾಲೆನ್ಸ್, ಡ್ಯೂ ಡೇಟ್ ಹಾಗೂ ರೀಚಾರ್ಜ್ಗೆ ಸಂಬಂಧಿಸಿದ ಮಾಹಿತಿಯನ್ನು ಕೊಡಲಾಗುತ್ತೆ. ಈಗ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ಸಬ್ಸ್ಕ್ರೈಬರ್ ಇಲೆಕ್ಟ್ರಾನಿಕ್ ಪ್ರೋಗ್ರಾಮ್ ಗೈಡ್ ಅಂದರೆ EPG ಅನ್ನು ಹೀಗೆ ಬಳಸುವುದು ಅನ್ನೋದನ್ನ.